ಏನು ಮಾಡ್ತಿದ್ದೀರಾ? ಹಾಂ, ಏನು ಮಾಡ್ತಿದ್ದೀರಾ ಸರ್? ಏನು ಮಾಡ್ತಿದ್ದೀಯಾ? ಹಾಂ, ನನ್ನ ಪಾತ್ರೆ ಎಲ್ಲ ತೆಗೆದಿಟ್ಟಿದ್ರೆ ಎಲ್ಲ ಕಿತ್ತು ಕಿತ್ತು ಆಗ್ತಾಯಿದ್ಯಾ? ಹಾಂ, ಎಷ್ಟು ಸಲ ಜೋಡಿಸೋದು ನಾನು? ಹಾಂ, ಎಲ್ಲಿಡಬೇಕು? ಸಾಕಾ ಸೌಂಡು? ಹಾಂ, ನೋಡಿಲಿ. ಏಯ್ ತನ್ವೀತ್, ಏನದು? ಹಾಂ, ಏನು ಮಾಡ್ತಿದ್ಯಾ? ಓಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಏನಿದು ಫಸ್ಟು ಮಗನ ವೀಡಿಯೋ ಹಾಕಿದ್ದಾರೆ ಅಂತ ನೋಡ್ಕೊಬೇಡಿ. ಸೊ ಅದೊಂಥರ ಕ್ಯೂಟಾಗಿತ್ತು, ಸೊ ಅದಕ್ಕೆ ಹಾಕಿದ್ದೆ ಅಷ್ಟೇ. ಇವತ್ತು ವ್ಲಾಗ್ ಬಂದುಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನಿವತ್ತು ಇರ್ಬೋದು ಅಂತ. ಹೌದು, ನಮ್ಮ ಅಮ್ಮನ ಮನೆಯಲ್ಲಿ ಉಪವಾಸದ ಹಬ್ಬ ಯಾವ ಥರ ಮಾಡ್ತಾರೆ, ನಮ್ಮ ಊರಿನ ಸಂಸ್ಕೃತಿ ಹೇಗಿರುತ್ತೆ, ಯಾವ್ಯಾವ ಥರ ಆಚರಣೆ ಮಾಡ್ತಾರೆ ಅದೆಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನನ್ನ ಬಾಲ್ಯ ಸ್ನೇಹಿತರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಸಿಕ್ಕಾಬಟ್ಟೆ ಜಾಲಿ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಹೋಗೋದು ಇನ್ನೊಂದು ನಾಳೆ ಅನ್ನೋ ಹಾಗೆ ಪರಂಗಿಕಾಯ್ದು ಗುಜ್ಜೆಲ್ಲ ಮಾಡಿದ್ದೆ. ಸೊ ಏನಪ್ಪ ಇದರಲ್ಲಿ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇರ್ಬೋದು, ಸೊ ಡೆಂಗ್ಯೂ ಎಲ್ಲ ಕಡೆ ಡೆಂಗ್ಯೂ. ಮತ್ತು ಅವಾಗೆಲ್ಲ ಕೊರೋನಾ ಅಂತಿದ್ರು, ಇವಾಗೆಲ್ಲ ಡೆಂಗ್ಯೂ ಅಂತಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಹೆಲ್ತ್ ಬೆನಿಫಿಟ್ ಅಂದರೆ ಅದು ಡೆಂಗ್ಯೂ ಬರದೇ ಇರಲಿ. ಸೊ ಪರಂಗಿಕಾಯಿ ಅನ್ನೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬೋದು. ಸೊ ವಾರದಲ್ಲಿ 1 ಸಲ ತಪ್ಪದೆ 2 ಸಲ ಮಾಡಿಕೊಂಡು ಪಲ್ಯ ಅಥವಾ ಗೊಜ್ಜು ಈ ಥರ ಮಾಡಿಕೊಂಡು ತಿನ್ನಿ. ಹಾಗೆ ಮಕ್ಳಿಗೂ ಕೂಡ ಹಾಕಿ ಕಳಿಸಿ ಟಿಫನ್ ಬಾಕ್ಸಿಗೆಲ್ಲ. ಸೊ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ. ಸೊ ಮಾಡಿಬಿಟ್ಟು ಕಳಿಸಿ, ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಸಿಕ್ಕಾಬಟ್ಟೆ ಮಳೆ, ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ವೆದರ್ ಚೇಂಜ್ ಆಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೇಂಜ್ ಆಗಿದೆ. ಫುಲ್ ಕ್ಲೈಮೇಟೆಲ್ಲ ಫುಲ್ಲು ರೈನಿ. ಏನು ಮಾಡೋಕ್ಕಾಗಲ್ಲ. ನಾವು ಯಾವ ಥರ ಅಪ್ಡೇಟ್ ಆಗಬೇಕಂದ್ರೆ ವಾತಾವರಣ ಹೆಂಗಿರುತ್ತೆ ಆ ಥರ ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು ಅಂತ ಹೇಳ್ತೀನಿ. ಸೊ ಇದೆಲ್ಲ ಮುಗಿಸಿ ನಾನು ಹಾಗೆ ಊರಿಗೆ ಬೇರೆ ಹೋಗಬೇಕು. ಸೊ ಹೇಳಿದ್ನೆಲ್ಲ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಏನು ಎತ್ತ ಅಂತ. ತಿಂಡಿ ತಿನಿಸು ಎಲ್ಲ ಮುಗಿಸಿ ಊರ ಕಡೆಗೆ ಹೊರಟಾಯಿತು. ಸೊ ಅಲ್ಲೇನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಬೇಗ ಬಸ್ ಬಂತು, ಬೇಗ ಹತ್ಕೊಂಡು ಬಂದುಬಿಟ್ಟೆ. ಯಾಕಂದರೆ ಮಳೆ ಟೈಮ್ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಬೇಡ, ಬಸ್ಸಲ್ಲೇ ಹೋಗೋದು ಸೇಫ್ಟಿ ಅಂದ್ಬಿಟ್ಟು ಅವರು ಬಿಟ್ಕೊಡೋದೇನು ಬೇಡ ಅಂತ. ಸೊ ಊರಿಗೆ ಬಂದು ಅಂದರೆ ಹಿಂದಿನ ದಿನವೇ ಬಂದಿದ್ದೆ. ಸೊ ವ್ಲಾಗ್ ಏನು ಮಾಡಿರಲಿಲ್ಲ. ಸೊ ಎಡೆ ಎಲ್ಲ ಎಕ್ಕಕ್ಕೆ ಅಂತ ದೇವರು ಮನೆಗೆ ಬರುತ್ತೆ, ದಾಸಯ್ಯ. ಸೊ ಅವ್ರನ್ನ ಕರೆಸಿ ಮನೇಲಿ ಪೂಜೆ ಎಲ್ಲ ಮಾಡಿಸಿ ಎಡೆ ಎಲ್ಲ ಇಕ್ಕಾದ್ಮೇಲೆ ಹಬ್ಬದ ದಿನ ಆಮೇಲೆ ನಾವೆಲ್ಲ ಊಟ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋವಂಥದ್ದು. ಸೊ ನಮ್ಮೂರಲ್ಲಿ ಒಂದು 5ರಿಂದ 6 ಊರುಗಳು ಬರುತ್ತೆ ದೇವಸ್ಥಾನದ ಹತ್ರ. ಈ ಕುರಿಗಳು ಪ್ರತಿಯೊಂದು ಮನೇಲಿ ಎಷ್ಟೊಂದು ಕುರಿಗಳಿರುತ್ತಲ್ವ, ಅದಕ್ಕೆಲ್ಲನೂ ಕೂಡ ಬಣ್ಣ ಎಲ್ಲ ಹಾಕಿ ರೆಡಿ ಮಾಡಿ ಒಂದೊಂದು ಊರಲ್ಲಿ ಒಂದೊಂದು ಥರ ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಡಿಸೈನಾಗಿ ಹಾಕ್ಕೊಂಡು ಬಂದಿರ್ತಾರೆ. ಅದೆಲ್ಲ ಫುಲ್ಲು ಓಡಿಸೋದು ಒಂಥರ ಏನು ಸಕ್ಕತ್ತಾಗಿರುತ್ತೆ ಅಂದರೆ, ಈ ಉಪವಾಸ ಹಬ್ಬದ ಟೈಮಲ್ಲಿ ಯಾವಾಗಲೂ ಮಳೆ, ಈಗಲೇ ಅಂತಲ್ಲ ಯಾವಾಗಲೂ ಅಷ್ಟೇ, ವರ್ಷ ಮಳೆ ಪಕ್ಕ ಇದ್ದೇ ಇರುತ್ತೆ. ಹೋದ ವರ್ಷ ಬಂದ್ಬಿಟ್ಟು ನನ್ನ ಮಗ ಹುಟ್ಟಿದ್ದ, ಹಬ್ಬದ ದಿನವೇ ಅವನು ಹುಟ್ಟಿದ್ದು. ಸೊ ಹಂಗಾಗಿ ನಾನು ಹಾಸ್ಪಿಟಲಲ್ಲಿದ್ದೆ, ಹಬ್ಬ ಏನು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಅವನಿಗೆ 1 ವರ್ಷ ಆಯ್ತಲ್ಲ, ಹಾಗಾಗಿ ಅವನ ಮನೇಲೆ ಬಿಟ್ಟು ನಾನು ನನ್ನ ಮಗಳು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾಯಿದ್ವಿ. ಅಲ್ಲಿಂದ ನನ್ನ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗೋವಂಥದ್ದು. ಸೊ ಹಂಗಾಗಿ ಅವರು ಕೂಡ ಅಲ್ಲಿ ಜಾಯ್ನ್ ಆಗ್ತೀನಿ ಅಂದರು. ಅದಕ್ಕೆ ನಾನು ಈ ಕಡೆ ಸೈಡಿಂದ ಹೋಗ್ತಾಯಿದ್ದೆ. ನಾನು ಈ ಬೆಳ್ಳಿ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಬೆಳ್ಳಿ ಯಾವಾಗಲೂ ನನ್ನ ಜೊತೆನೇ ಇರ್ತಾಳೆ. ಸೊ ಹೋಗುವಾಗೆಲ್ಲ ವೀಡಿಯೋ ಮಾಡ್ಕೊಂಡು ನಕ್ಕೊಂಡು ಅದು ಇದು ಅಂತ ಹರಟೆ ಹೊಡ್ಕೊಂಡು ವೀಡಿಯೋ ಮಾಡಿಕೊಂಡು ಎಲ್ಲರೂ ನಮ್ಮನ್ನೇ ನೋಡಿಕೊಂಡು ಸುಮ್ಮನೆ ನಕ್ಕಿ ಸಾಕಾಗೋಯ್ತು. ಯಾಕಂದರೆ ಫ್ರೆಂಡ್ಸ್ ಜೊತೆಲಿದ್ದರೆ ಗೊತ್ತಲ್ಲ. ಇನ್ನು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಈ ಆಲ್ಮೋಸ್ಟ್ ಈ ದೇವ್ರನ್ನ ಎಷ್ಟೊಂದು ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಮುತ್ತುರಾಯ ಸ್ವಾಮಿ ದೇವರೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ತುಂಬಾ ಪವರ್ಫುಲ್ಲು ನಮ್ಮ ಮುತ್ತುರಾಯ ಸ್ವಾಮಿ. ಸೊ ಏನಾದರೂ ಇದ್ದರೆ ಇಲ್ಲೇ ಅಪ್ಲಿಕೇಶನ್ ಹಾಕ್ಬಿಡಿ, ಸಕ್ಸಸ್ ಮಾಡಿಬಿಡುತ್ತೆ. ಸೊ ಹಂಗಾಗಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಇನ್ನು ನಾಡು ಅಂತೀವಿ ನಾವು, ಅದೆಲ್ಲ ಬರ್ತಾರಲ್ಲ, ಪ್ರತಿಯೊಂದು ಊರಲ್ಲೂ ಕರ್ಕೊಂಡು ಬರ್ತಾರಲ್ಲ, ಫುಲ್ಲು ಡೊಳ್ಳು ಕುಣಿತ ಎಲ್ಲ ಇರುತ್ತೆ. ಅವರೆಲ್ಲ ಬರೋವರೆಗೂ ಅಷ್ಟೊಳಗೆ ಇವ್ರನ್ನ ಮಾತಾಡಿಸ್ತಾ ಇದ್ದೆ. ಪೇಟೆ ಸುತ್ತಮುತ್ತ ನನ್ನ ಜಾತ್ರೆಲೆಲ್ಲ ನಿಮ್ಮ ಅಂಗಡಿ ನೋಡಿರ್ತೀನಿ, ಎಲ್ಲ ಕಡೆನೂ ಹಾಕಿದ್ದೀರಾ. ಬಿಸ್ನೆಸ್ ಎಲ್ಲ ಸೂಪರಾ? ಹೌದಾ, ತುಂಬ ಚೆನ್ನಾಗಿರುತ್ತೆ ಇವ್ರ ಅಂಗಡಿಲಿ. ಆಲ್ರೆಡಿ ನಾನು ತುಂಬ ಸಲ ತೊಗೊಂಡಿದ್ದೀನಿ. ಯಾರಾದರೂ ಜಾತ್ರೆ ಸುತ್ತಮುತ್ತ KR ಪೇಟೆ ತಾಲೂಕಲ್ಲಿ ನಡೀತಾರ ಜಾತ್ರೆಗಳಲ್ಲಿ ವಿಸಿಟ್ ಮಾಡಿದ್ರೆ ಬೇಕಾದ್ರೆ ಹೋಗಿ ಇವ್ರ ಅಂಗಡಿ ತಗೊಳ್ಳಿ, ಓಕೆನಾ? ನೋಡ್ರಪ್ಪ ಇವರೆಲ್ಲ ಕಸ್ಟಮರ್ಸು
ಏ ಹೊಗೆ ತಗೊಂಡ್ರೆ ಖುಷಿ. ಯೂಟ್ಯೂಬ್ ಅಂದ್ರೇನೆ ಖುಷಿ. ಮಾತ್ರ ಒಬ್ರು ಬರಬೇಡಿ ವಿಡಿಯೋಗೆ. ನಾನು ಗೊತ್ತಾಯ್ತೀನಲ್ಲ, ಇವಳಂತೂ ನನ್ನ ವಿಡಿಯೋದಲ್ಲಿ ಯಾವಾಗ್ಲೂ ಇರ್ತಾಳೆ, ಮಿಸ್ ಮಾಡೋ ಚಾನ್ಸೇ ಇಲ್ಲ ಇವಳು. ಇವಳೇ ನಮ್ಮ ತನುಶ್ರೀ. ಚೈಲ್ಡ್ಹುಡ್ ಲಂಗು ದೋಸ್ತು ಬೆಳ್ಳಿಯವರ ಸಾರಿ ಆಲಿ ಎಲ್ಲ ಮಾಜಿ ಎಲ್ಲ ಮುಂದೆ ಬರೋ ಅತ್ತೆ, ಬಾವಿ ಅತ್ತೆ. ಫ್ರೆಂಡ್ಸ್ ತಿಂಡಿ ಪೋತ್ರೆ ಹೆಂಗ್ ತಿಂತವ್ರೆ ನೋಡಿ ಫ್ರೆಂಡ್ಸ್ ನೀವು. ಓಹೋ ಅಲ್ಲೇ ಟಾಟ ಮಾಡ್ತಾವಳೆ ಅವಳು. ಬಾ ಸುಬ್ಬಿ. ಇನ್ನು ನಾಡೇನು ಕಟ್ಟಿರ್ಲಿಲ್ವಲ್ಲ, ಪುರಿ ಅಂಗಡಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರಾಗ ಅವಾಗ ತಾನೇ ಎಲ್ಲ ಬರ್ತಾರೆ. ಏನು ಸಿಕ್ಕಾಬಟ್ಟೆ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ. ಇವ್ರನ್ನೆಲ್ಲ ಸುಮಾರು ಜನ ನೋಡಂತೂ ನಿಜ ಒಂದು 10 ವರ್ಷದ ಮೇಲೆ ಆಗಿತ್ತೇನೋ, ಯಾಕಂದರೆ ಸಿಗ್ತಾನೆ ಇರಲಿಲ್ಲ. ಅಪರೂಪ ಸಿಕ್ಕಿರೋದೆ ಎಲ್ಲ ಹೈಸ್ಕೂಲಲ್ಲೇ ಲಾಸ್ಟ್ ಆಗಿಬಿಟ್ಟಿದ್ರು. ಇವಾಗ ಎಲ್ಲರೂ ಕೂಡ ಬಂದಿರು. ಸೊ ಅವ್ರ ಜೊತೆ ಅಂತೂ ಫುಲ್ ಖುಷಿ ಅಂದರೆ ಖುಷಿ. ನಕ್ಕಿ ಹಳೇ ಸ್ಟೋರಿನ ಹೇಳ್ಕೊಂಡು ನಕ್ಕು ಸುಸ್ತಾಗೋಯ್ತು. ಮಾತಾಡ್ಕೊಂಡು ಫುಲ್ ನಕ್ಕಿದ್ದು ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಇನ್ನು ನಾಡೇನು ಇನ್ನೂ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಆಮೇಲೆ ಎಲ್ಲ ಬಂದರು ಒಟ್ಟೊಟ್ಟಿಗೆ. ಅವಾಗ ಆದ್ರೂ ಸಿಕ್ಕಾಬಟ್ಟೆ ಮಳೆ ಕಣಪ್ಪ, ಎಲ್ಲ ಕಡೆನೂ ಮಳೆನೋ. ಅದೇನು ನಮ್ಮ ಕಡೆ ಮಾತ್ರ ಮಳೆನ ಒಂದು ಗೊತ್ತಾಯ್ತಾ ಇಲ್ಲ. ಏನು ಮೋಡನೇ ಫುಲ್ಲು ಹೋಲ್ ಆಗಿಬಿಟ್ಟಿರೋ ಥರ ಸುರಿತಾ ಇದೆ. 24/7 ಸುರಿತಾ ಇರೋದೆ. ಸೊ ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ಅಕ್ಕಂದರು, ತಂಗಿಯಂದರು ಎಲ್ಲರೂ ಬಂದಿದ್ದರು. ಹಾಗೆ ಅಂದರೆ ಸ್ವಲ್ಪ ಕ್ರೌಡ್ ಕಡಿಮೆನೇ ಈ ಸಲ, ಯಾಕಂದರೆ ಸಿಕ್ಕಾಬಟ್ಟೆ ಮಳೆ. ಯಾರು ಬರ್ತಾರೆ ಹೇಳಿ? ಮಕ್ಕಳು ಮರಿ ಇರೋರಂತೂ ನಿಜ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನೆಲ್ಲ ಎತ್ಕೊಂಡು ಎಲ್ಲೋ ರೇರು ಮಕ್ಳು ಕರ್ಕೊಂಡು ಬಂದಿರೋರು. ಸೊ ಎಲ್ಲ ಮಕ್ಳನ್ನ ಬಿಟ್ಟು ಬಂದಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಿದ್ದೆಲ್ಲ ರೆಡ್ ಕಲರ್ ಆಗ್ಬಿಟ್ಟಿದೆ. ನೆಲನೇ ಫುಲ್ಲು ಒಂಥರ ಕೆಮ್ಮಣ್ಣು ನೀರು ಥರ ಆಗಿದೆ. ಅಲ್ಲಿ ಏನಾದ್ರು ಕಾಲಿಟ್ಟರೆ ಸರ್ರ ಅಂತ ಹೋಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗಿತ್ತು. ಹಂಗೆ ಒಂದೊಂದು ಊರವರು ಬರ್ತಾನೆ ಇದ್ದರು. ಹಾಗೆ ಈಗಿನ ನಮ್ಮ ಊರಿನ ವಿಶೇಷತೆ ಇದೊಂದೇ ಅಲ್ಲ, ಮತ್ತು ಹರಕೆ ಮರಿಗಳನ್ನ ಬಿಡ್ತಾರೆ. ಇದೆಲ್ಲ ಫುಲ್ಲು 6 ಊರಿಂದ ಕುರಿಗಳದೆಲ್ಲ ಬಣ್ಣ ಹಾಕಿ ಅದೆಲ್ಲ ಬಿಟ್ಟಿರಿ ರೌಂಡ್ ಹೊಡಿಸಿ ದೇವಸ್ಥಾನದಲ್ಲಿ ಹರಕೆ ಮರಿ ಅಂತ ಬಿಡ್ತಾರೆ. ಸೊ ದೇವ್ರು ಬಂದು ಜಸ್ಟ್ ಹಲ್ಲಲ್ಲೇ ಮರಿನ ಫುಲ್ ಕಚ್ಚಿ ಫುಲ್ ಬ್ಲಡ್ನ ತಗೊಳುತ್ತೆ. ಸೊ ಅದೊಂಥರ ಅದೇನು ದೇವ್ರ ಮಹಿಮೆ ಅಷ್ಟು ನಾವು ಮಾತಾಡೋದು ಇದಿಲ್ಲ, ಯಾಕಂದರೆ ತುಂಬ ಪವರ್ಫುಲ್ಲು. ಹಾಗೆಲ್ಲ ಮಾತಾಡಲು ಕೂಡ ಬಾರ್ದು. ಬಟ್ ಅದೊಂದು ಸಂಸ್ಕೃತಿ ಆಚರಣೆ ನಮಗೆ ತುಂಬ ಇಷ್ಟ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಸಲ ಏನು ಖುಷಿ ಅಂದರೆ ಫಸ್ಟೇ ಹೊಟ್ಟೋಗ್ಬಿಟ್ಟಿದ್ವಿ. ಬರೋರಿಗೆ ಅಂತ ಎಲ್ಲ ಫಸ್ಟ್ ನಾವೇ ಹೋಗಿದ್ದು ನನ್ನ ಫ್ರೆಂಡ್ಸ್ಗಳು. ಬಟ್ ಎಲ್ಲ ಖಾಲಿ ಇತ್ತು, ಇನ್ನು ಯಾರು ಬಂದೇ ಇರಲಿಲ್ಲ. ಪಾಪು ಬೇರೆ ಮಲಗಿಸ್ಬಿಟ್ಟು ಹೋಗಿದ್ದೆ. ಅವನ ಎದುರು ಏನು ಫೀಡಿಂಗ್ ಏನಿಲ್ವಲ್ಲ, ಇವಾಗ ಅಳಲ್ಲ. ಸೊ ಹಂಗಾಗಿ ಅದೇ ಧೈರ್ಯದ ಮೇಲೆ ಬಿಟ್ಟು ಬೇಗ ಹೋಗ್ಬಿಟ್ಟಿದ್ದೋ. ಏನು ಫುಲ್ ಓಡ್ತಾವೆ ಅಂದರೆ ಒಂದೊಂದು ಊರವ್ರು ಒಂದೊಂದು ಥರ ಹಾಕವ್ರೆ. ನಮ್ಮೂರವ್ರತ್ತು ಈ ಥರ ಕಲರ್ಸ್ ಹಾಕಿದ್ರು. ಇನ್ನೊಂದು ಊರವರು ಏನೋ ಅನಿಸುತ್ತೆ ಒಂಥರ ಈ ಹಗ್ಗದಲ್ಲೆಲ್ಲ ಹಾಕಿರ್ತಾರಲ್ಲ ಡಿಸೈನ್ ಮಾಡಿರೋ ಥರ, ಆ ಥರ ಒಂದೊಂದು ಊರವ್ರು ಒಂದೊಂದು ಥರ. ಮತ್ತು ಇನ್ನು 3 ಊರವರು ಸ್ವಲ್ಪ ಲೇಟ್ ಆಗಿಬಿಡ್ತು, ಯಾಕಂದರೆ ಮಳೆ ಬೇರೆ ಬಂದಿತ್ತಲ್ವ. ಹಂಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಅವ್ರು ಬರೋದು. ಓಕೆ ಅಂದ್ಬಿಟ್ಟು ಹಂಗೆ ನಿಂತಿದ್ವಿ ವೆಯ್ಟ್ ಮಾಡಿಕೊಂಡು. ಸುಮಾರು ಕಾಲು ಹೇಳ್ಕೊಂಡು ಮಾತಾಡಿಕೊಂಡು ಸುಮಾರು ಹೊಸ ಜೋಡಿ ಬಂದಿರುತ್ತೆ. ಈ ವರ್ಷ ಎಷ್ಟು ಜನ ಮದುವೆ ಆಗಿರ್ತಾರೆ ಹೊಸ ಜೋಡಿಗಳು, ಅಷ್ಟು ಜೋಡಿಗಳು ಕೂಡ ಈ ಹಬ್ಬದಲ್ಲಿ ಇಲ್ಲಿ ಕಾಣಿಸ್ಕೋತಾರೆ. ಅವ್ರನ್ನೆಲ್ಲ ರೇಗಿಸ್ಕೊಂಡು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಗೊತ್ತಲ್ಲ, ಕಾಲು ಹೇಳ್ಕೊಂಡು ಏನು ಫುಲ್ಲು. ಮತ್ತೆ ಇನ್ನೊಂದು ಊರ್ದು ಆ ಕಡೆಯಿಂದ ಬರ್ತಾ ಇದೆ. ಅವರೆಲ್ಲ ಫುಲ್ಲು ಡೋಲು ಟಮಟೆ ಆ ಥರ ಸೌಂಡ್ ಎಫೆಕ್ಟಲ್ಲಿ ಬರ್ತಾಯಿದ್ರು. ನಾವು ಆ ಕಡೆ ಸೈಡಿಂದ ನಿಂತ್ಕೋತಾ ಇದ್ದೋ. ಇನ್ನು ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಮನೆಗೆ ಹೋಗೋಣ ಅಂತ ಹೊರಟು. ಆಮೇಲೆ ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ, ಯಾಕಂದರೆ ಅಷ್ಟು ಕಂಪ್ಲೀಟ್ ನಾನು ಇರೋಕ್ಕೆ ಹೋಗಲಿಲ್ಲ ಕೊನೆವರೆಗೂ. ಜಸ್ಟ್ ಮುಗಿಯೋದೇ 6 o'clock ಆಗೋಗುತ್ತೆ. ಇನ್ನು ಪಾಪು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಳುತ್ತೆ ಅದು. ಹಂಗಾಗಿ ಹೋಗ್ಬೇಕಿತ್ತು. ಓಕೆ ಅಂದ್ಬಿಟ್ಟು ಅಲ್ಲೇ ಕುರಿಗಳನ್ನೆಲ್ಲ ನೋಡಿಕೊಂಡು ಅವರೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಡೋಲು ಇದೆಲ್ಲ ನೋಡಿಕೊಂಡು ಇನ್ನು ಅಲ್ಮೂರಿ ಕಚ್ಚೋದೆಲ್ಲ ಸ್ಟಾರ್ಟ್ ಆಗಿತ್ತು. ಸೊ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಅಲ್ಲಿಂದ ಬಂದುಬಿಟ್ಟೆ. ಇನ್ನು ಜಾಸ್ತಿ ಹೊತ್ತಂತೂ ಇರೋಕ್ಕೆ ಹೋಗಲೇ ಇಲ್ಲ. ಇನ್ನು ನೆಕ್ಸ್ಟ್ ಡೇ ಗೊತ್ತಲ್ಲ, ಹಬ್ಬದ ಬೆಳಗ್ಗೆ ಅಂದರೆ ಹೊಸದಡುಕು ಪಕ್ಕ ಇರುತ್ತೆ. ಬಟ್ ರೆಸಿಪೀಸ್ ಎಲ್ಲ ನಾನು ಜಾಸ್ತಿ ಏನೂ ಹಾಕೋಕ್ಕೆ ಹೋಗಿಲ್ಲ. ಹಾಗೆ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅದೇ ಹೇಳಿದ್ನಲ್ಲ,
ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಸೊ ಹೊಸ್ತೊಡ್ಕೆಲ್ಲ ಕಂಪ್ಲೀಟಾಗಿ ಮುಗೀತು. ಸೊ ಅವತ್ತಿನ ದಿನ ರೆಸಿಪೀಸ್ನ ಜಾಸ್ತಿ ಏನೂ ನಾನು ಅಪ್ಲೋಡ್ ಮಾಡಲಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಎಲ್ಲ ಮಾಡಿದ್ದು ಆಯಿತು. ಯಾಕಂದರೆ ಮಳೆ ಬೇರೆ ಪ್ರತಿದಿನ ಬೀಳ್ತಾನೆ ಇತ್ತು. ಸೊ ಒಂದು 10 ನಿಮಿಷ ಕೂಡ ಬಿಡವಿಲ್ಲ, ಅಷ್ಟು ಮಳೆ ಅಂದರೆ ಮಳೆ. ಹಾಗಾಗಿ ಎಲ್ಲ ಹದ್ಗೆಟ್ಟೋಯ್ತು ಅಂತ ಹೇಳ್ತಾರಲ್ಲ, ಹಂಗಾಯಿತು. ಪಾಪು ಕೂಡ ಇತ್ತಲ್ವ, ಹಾಗಾಗಿ ಅರ್ಜೆಂಟಲ್ಲಿ ಮಾಡಿಕೊಂಡು ಸರಿ ಊಟ ಎಲ್ಲ ಮಾಡಿಬಿಟ್ಟು ಬೇಗ ಹೊರಡೋಣ ಅಂತ ಅಂದ್ಕೊಂಡೆ. ಸೊ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ನಮ್ಮನೆಯವ್ರು ಬೇಡ, ಇವತ್ತು ಬೇಡ, ನಾಳೆ ಬನ್ನಿ, ಸಂಡೇ ಬಸ್ಗೇನೆ ಬಂದ್ಬಿಡಿ ಅಂತ ಹೇಳ್ಕೊಂಡು ಹೊರಟೋದ್ರು. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ಇನ್ನು ಪಾಪು ಇಟ್ಕೊಂಡು ಅಲ್ಲೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಗಾಡೀಲಿ ಬಂದಿದ್ದಲ್ವ. ಹಂಗಾಗಿ ಓಕೆ ಅಂದ್ಬಿಟ್ಟು ಇನ್ನೇನು ಭಾನುವಾರ ಊರಿಗೆ ಹೊರಡಬೇಕು. ಈ ವ್ಲಾಗು ನಿಮಗೆ ಶನಿವಾರ ತಪ್ಪಿದ್ರೆ ಭಾನುವಾರ ಮಾರ್ನಿಂಗ್ ಬರ್ಬೋದೇನೋ. ಸೊ ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಯಾಕಂದರೆ ನಾನು ಇನ್ನೂ ಎಡಿಟಿಂಗ್ ಕೆಲಸ ಎಲ್ಲ ಮುಗ್ದಿದ್ದು ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಬಟ್ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸೊ ಅವತ್ತಿನ ದಿನ ಸಿಕ್ಕಾಪಟ್ಟೆ ಹೇಳಿದ್ನಲ್ಲ, ಆವಾಗ ವೀಡಿಯೋ ಪೂರ್ತಿ ಹೇಳಿದ್ದೀನಿ ಮಳೆ ಅಂತ. ಅದಕ್ಕೆ ಛತ್ರಿ ಇಟ್ಕೊಂಡೆ ಓಡಾಡೋದಾಯಿತು. ಸೊ ಚಳಿಗೆ ಈ ನಳ್ಳಿ ಸಾಂಬಾರು ಅಂತ ಕೇಳಿದ್ದೀರಾ, ಏಡಿಕಾಯಿ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ. ಸೊ ಶೀತ, ಕೆಮ್ಮು, ಜ್ವರ ಈ ಥರ ಮಕ್ಕಳಿಗೆ ಜಾಸ್ತಿ ಬರ್ತಾ ಇರುತ್ತೆ ನೋಡಿ, ಅಂಥವರಿಗೆ ಮಾಡಿಕೊಡಿ, ಸಖತ್ತಾಗಿ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮನೆ ಕೂಡ ನಮ್ಮ ಹಸ್ಬೆಂಡ್ ತಂದಿದ್ರು, ಅದೆಲ್ಲ ಕ್ಲೀನ್ ಮಾಡಿ ಇಷ್ಟ ಆಗಿತ್ತು. ಸೊ ಫಸ್ಟ್ ಟೈಮ್ ಮನೇಲಿ ಮಾಡಿದ್ದು ನಾವು ನಳ್ಳಿ ಸಾಂಬಾರು, ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ರೆಸಿಪಿ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡೇ ಮಾಡಿದ್ದು, ಹಾಗಾಗಿ ರೆಸಿಪಿ ಶೇರ್ ಮಾಡಿಲ್ಲ. ಸೊ ನಿಮ್ಮಲ್ಲಿ ಸಿಕ್ಕಿದ್ರೆ ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಹೇಳಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.